guys, welcome back to my YouTube channel guys. Audio Jungle. ಗೊತ್ತಾ, ಇವಾಗಂತೂ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಎಲ್ಲ ಮದರ್ಸ್ಗೂ ಒಂದೇ ಟೆನ್ಷನ್, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬೇಗನೆ ಆಗಬೇಕು ಆ್ಯಂಡ್ ಮಕ್ಕಳಿಗೆ ಇಷ್ಟನೂ ಆಗಬೇಕು ಅನ್ನೋರು. ಇವತ್ತು ನಾನು ತೋರಿಸ್ತಿರೋ ಈ ರೆಸಿಪಿನ ನಿಮ್ಮ ಮನೇಲಿ ಟ್ರೈ ಮಾಡಿ ಆ್ಯಂಡ್ ನನಗೆ ಕಮೆಂಟ್ಸ್ ಮಾಡಿ, ಓಕೆನಾ? ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ನ ಆನ್ ಮಾಡ್ಕೊಳ್ಳಿ. ನಾನು ಮುಂದೆ ಹಾಕುವಂಥ ವೀಡಿಯೋಸ್ ನನಗೆ ಬೇಗನೆ ರೀಚ್ ಓಕೆ ಗೈಸ್, ಇವಾಗ ಹಾಲು ಪರೋಟನ ಮಾಡೋದಕ್ಕೆ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಏನೆಲ್ಲ ಬೇಕು ಅಂತ ಹೇಳಿ ಕ್ವಿಕ್ಕಾಗಿ ನಾನು ನಿಮಗೆ ಇವಾಗ ತೋರಿಸ್ತೀನಿ, ಓಕೆನಾ? ಬನ್ನಿ. ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಆ್ಯಂಡ್ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಇಷ್ಟನ್ನು ಕೂಡ ವಾಟರ್ನ ಆ್ಯಡ್ ಮಾಡ್ದೇ ಹಾಗೆ ಕೂಡ ಒಂದ್ಸತಿ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿಕೊಂಡು ಇದನ್ನು ನಾವು ನೀಟಾಗಿ ಕಲಿಸ್ಕೋಬೇಕು. ನಾವು ಚಪಾತಿ ಪೂರಿಗೆ ಎಲ್ಲ ಕಳಿಸ್ಕೊತೀವಲ್ಲ ಆ ಹದದಲ್ಲಿ ಇರಬೇಕು. ಸ್ವಲ್ಪ ಇದು ಮುಟ್ಟೋದಕ್ಕೆ ಸ್ಮೂತಾಗಿ ಮೃದುವಾಗಿ ಸಿಗ್ತಾ ಇರಬೇಕು. ಸೊ ಅಷ್ಟರವರೆಗೂ ನಾವಿಲ್ಲಿ ನೀಟಾಗಿ ಇದನ್ನು ಕಲಿಸ್ಕೊಂಡು ಒಂದು 10 ಮಿನಿಟ್ಸ್ ಇದನ್ನು ನಾವು ರೆಸ್ಟಿಗೆ ಎತ್ತಿಡಬೇಕಾಗುತ್ತೆ. ಆ್ಯಂಡ್ ಲಾಸ್ಟಲ್ಲಿ ಸ್ವಲ್ಪ ಆಯಿಲ್ನ ಕೂಡ ಫ್ರೈ ಮಾಡಿಬಿಟ್ಟು ನಾನಿಲ್ಲಿ ರೆಸ್ಟ್ಗೆ ಇದನ್ನು ಎತ್ತಿಡ್ಕೊತಾ ಇದ್ದೀನಿ. ಸೊ ಅಂದರೆ ಆಯಿಲ್ನ ಫ್ರೈ ಮಾಡೋದ್ರಿಂದ ಒಂಥರ ಸ್ಮೂತಾಗಿ ಬರುತ್ತೆ ಅಂತ ಹೇಳಿ ಸ್ವಲ್ಪ ಅಷ್ಟರಲ್ಲಿ ಯೂಸ್ ಮಾಡ್ತಿದ್ದೀನಿ. ಸೊ ಗೈಸ್, ನಾನಿಲ್ಲಿ ಇವಾಗ ತೋರಿಸ್ತಾ ಇದ್ದೀನಲ್ಲ, ಇದಿಷ್ಟು ಮೇಯ್ನಾಗಿ ಬೇಕಾಗಿರುವಂತಹದ್ದು. ನಾನಿಲ್ಲಿ ಆಲೂಗೆಡ್ಡೆನ ಬಾಯ್ಲ್ ಮಾಡಿಕೊಂಡು ಸಿಪ್ಪೆನ ತೆಗೆದು ಇಟ್ಕೊಂಡಿದ್ದೀನಿ. ಹಾಗೆ ಸ್ಪೈಸಸ್ನ ಇಟ್ಕೊಂಡಿದ್ದೀನಿ, ಚಿಲ್ಲಿನ ಇಟ್ಕೊಂಡಿದ್ದೀನಿ, ಆನಿಯನ್ನು ಹಾಗೆ ಕೊತ್ತಂಬರಿ ಇಷ್ಟು ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಮೈದಾ ಮತ್ತು ಗೋಧಿನ ಬಳಸ್ಕೊಂಡು ಬ್ಯಾಟರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಓಕೆನಾ? ಆಯಿತು. ಆಮೇಲೆ ಸೊ ಗೈಸ್, ಇಲ್ಲಿ ಎತ್ತಿಟ್ಕೊಂಡಿರೋ ಆಲೂಗಡ್ಡೆಗಳನ್ನ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಇದನ್ನು ಒಂದು ಸ್ಪೂನ್ ಸಹಾಯದಿಂದನಾದರೂ ಮಾಡ್ಕೋಬೋದು ಅಥವಾ ನಮ್ಮ ಕೈಯಿಂದನಾದರೂ ಮಾಡ್ಕೋಬೋದು. ಸೊ ನಾನಿಲ್ಲಿ ಕೈಯಿಂದಲೇ ಮಾಡ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿ ಸ್ಟಫಿಂಗ್ನ ಮಾಡ್ಕೋಬೋದು. ಸೊ ಹಾಗಾಗಿ ಬೇಯಿಸಿ ಎತ್ತಿಟ್ಕೊಂಡಿರೋಂಥ ಆಲೂಗಡ್ಡೆಗಳನ್ನ ಈ ಥರ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು, ಓಕೆನಾ? ಗೈಸ್ ನೋಡಿ, ಈ ಥರ ನಾನು ಮಾಡಿ ಇಟ್ಕೊಂಡಿದ್ದೀನಿ, ಫುಲ್ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಸ್ಪೈಸಸ್ ತೊಗೊಂಡಿದ್ದೀನಿ. ನಿಮಗೆ ಏನೆಲ್ಲ ಸ್ಪೈಸಸ್ ಇಷ್ಟ ಆಗುತ್ತೆ ಅದೆಲ್ಲ ಸ್ಪೈಸಸ್ ಕೂಡ ನೀವು ಹಾಕೋಬೋದು. ಸೊ ನಾನಿಲ್ಲಿ ಎಲ್ಲ ಸ್ಪೈಸಸ್ಸು ಕೂಡ ಚಾಟ್ ಮಸಾಲ ಆಗಿರ್ಬೋದು, ಸ್ಪೈಸಸ್ ಆಗಿರ್ಬೋದು, ಗರಂ ಮಸಾಲ ಎಲ್ಲನೂ ಕೂಡ ಯೂಸ್ ಮಾಡಿದ್ದೀನಿ. ಸೊ ನಿಮಗೆ ಏನೆಲ್ಲ ಸ್ಪೈಸಸ್ ಇಷ್ಟ ಆಗುತ್ತೆ ಅದೆಲ್ಲನೂ ಕೂಡ ನೀವಿಲ್ಲಿ ಯೂಸ್ ಮಾಡ್ಕೋಬೋದು. ಖಾರಕ್ಕೆ ಚಿಲ್ಲಿನ ಹಾಕೋತಾ ಇದ್ದೀನಿ. 1 ಬೌಲಷ್ಟು ಆನಿಯನ್ನ ಯೂಸ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ. ಓಕೆನಾ? ಹಾಗೆ ಚಿಕ್ಕದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿರುವಂತಹ ಕೊತ್ತಂಬರಿನೂ ಕೂಡ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಆನಿಯನ್ನು ಮತ್ತು ಕೊತ್ತಂಬರಿ ಸೊಪ್ಪು ಇದೆರಡನ್ನೂ ಕೂಡ ನಾನಿಲ್ಲಿ ಕ್ವಾಂಟಿಟಿ ಜಾಸ್ತಿನೇ ತಗೊಂಡಿದ್ದೀನಿ. ಸೊ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಹೇಳಿ. ಸೊ ನೆಕ್ಸ್ಟು ಇದಕ್ಕೆ ನಾನಿವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ನ ಯೂಸ್ ಮಾಡ್ಕೋತಾ ಇದ್ದೀನಿ, ಓಕೆನಾ ಗೈಸ್? ಹಾಗೆ ಇನ್ನೊಂದು ಏನಪ್ಪ ಅಂತ ಅಂದರೆ, ನಾವೇನು ಬ್ಯಾಟರ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಗೈಸ್, ಇನ್ನೊಂದು ಏನಪ್ಪ ಅಂತಂದರೆ, ನಾನು ಇವಾಗ ಏನು ಹಾಲು ಪರೋಟಾಗೆ ರೆಡಿ ಮಾಡ್ಕೊತಾ ಇದ್ದೀನಲ್ಲ, ಇದರಲ್ಲೇ ಇನ್ನೊಂದು ಡಿಶ್ ಕೂಡ ಮಾಡ್ಬೋದು. ಸೊ ವಿಡಿಯೋನ ಕಂಪ್ಲೀಟಾಗಿ ಪೂರ್ತಿಯಾಗಿ ನೋಡಿ. ಹಾಲು ಪರೋಟದ ಜೊತೆಗೆ ಇದೇ ಒಂದು ಸ್ಮ್ಯಾಶ್ ಮೇನ್ ಮಾಡಿ ಇಟ್ಕೊಂಡಿದ್ದೀವಿ ಆಲೂಗಡ್ಡೆನ, ಇದಿಷ್ಟನ್ನು ಬಳಸ್ಕೊಂಡು ಇನ್ನೊಂದು ರೆಸಿಪಿನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ, ಓಕೆನಾ? ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ 2 ರೆಸಿಪೀಸ್ನು ಕೂಡ ನೀವು ಒಂದಕ್ಕೆ ಪ್ರಿಪೇರ್ ಮಾಡ್ಕೊಂಡಿರುವಂತಹ ಈ ಒಂದು ಫುಡ್ ಏನಿದೆ ಆಲೂಗೆಡ್ಡೆನ ಒಂದಕ್ಕೇನು ನಾವು ಸ್ಟಫಿಂಗ್ನ ರೆಡಿ ಮಾಡ್ಕೊಂಡಿರ್ತೀವಿ, 2 ರೀತಿಯ ಒಂದು ಫುಡ್ನ ಪ್ರಿಪೇರ್ ಮಾಡ್ಬೋದು ನಾವು, ಓಕೆನಾ? ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸೊ ನಿಮಗೂ ಕೂಡ ತಿಳಿಯುತ್ತೆ ಏನು ಅಂತ ಹೇಳಿ. ನೋಡ್ತಾ ಇದ್ದೀರಲ್ಲ, ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಒಂದು ಸೈಡ್ಗೆ ಇಟ್ಟಿಟ್ಕೊತಾ ಇದ್ದೀನಿ. ಸೊ ನೆಕ್ಸ್ಟು ಆಗಲೇ ನಾನು ಕಲಸಿ ಎತ್ತಿಟ್ಕೊಂಡಿದ್ದೆ ಅಲ್ವಾ ಹಿಟ್ಟನ್ನು, ಅದನ್ನು ಇವಾಗ ನಾನಿಲ್ಲಿ ತೊಗೊಂಡು ಇನ್ನೊಂದು ಸತಿ ನೀಟಾಗಿ ಅದನ್ನು ಮಿದ್ಕೊಂಡು ಹುರುಳಿಗಳನ್ನು ಈ ಥರ ಸೇಮ್ ಒಂದೇ ಸಮಾನದಲ್ಲಿ ಎತ್ತಿ ಇಟ್ಕೊತಾ ಇದ್ದೀನಿ. ಮೊದಲಿಗೆ ಈ ಥರ ಮಾಡಿ ಇಟ್ಕೊಳ್ಳೋದ್ರಿಂದ ಸೊ ನಮಗೆ ಲಟ್ಟಿಸುವಾಗ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಸೊ ಫಸ್ಟಿಗೆ ಎಲ್ಲನೂ ಕೂಡ ನಮಗೆ ಯಾವ್ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ. ನೆಕ್ಸ್ಟು ಇದಕ್ಕೆ ಸ್ವಲ್ಪ ನಾನಿಲ್ಲಿ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಒಂದು ಚಿಕ್ಕ ಆಕಾರಕ್ಕೆ ಅದನ್ನು ಫಸ್ಟು ನಾನಿಲ್ಲಿ ಲಟ್ಟಿಸ್ಕೊತಾ ಇದ್ದೀನಿ. ಅದಕ್ಕೆ ನಾನು ಆಗಲೇ ಆಲೂಗೆಡ್ಡೆ
ಸ್ಮ್ಯಾಶ್ ಮಾಡಿ ಎಲ್ಲ ಎತ್ತಿಟ್ಕೊಂಡಿದ್ವಿ ಅಲ್ವಾ ಸ್ಟಫಿಂಗ್ನ. ಸೊ ಅದನ್ನು ನಾನಿಲ್ಲಿ ಇದರೊಳಗಡೆ ತುಂಬಿ ಈ ಥರ ಮಾಡಿಸ್ಕೊತಾ ಇದ್ದೀನಿ ನೋಡಿ. ತುಂಬಾ ಈಸಿ ಅನಿಸುತ್ತೆ. ಇಲ್ಲ ಅಂತಂದರೆ ಬಟ್ಲು ಆಕಾರದಲ್ಲಿ ಮಾಡಿಕೊಂಡು ನಾವು ಅದರೊಳಗೂ ಕೂಡ ಸ್ಟಫಿಂಗ್ ಮಾಡಿಕೊಂಡ್ರೆ ಸೇಮ್ ಇದೇ ಥರ ಬರುತ್ತೆ. ಸೊ ನೆಕ್ಸ್ಟು ಇದಕ್ಕೆ ಇನ್ನೊಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಇದನ್ನು ಲಟ್ಟಿಸ್ಕೋಬೇಕು. ಇದು ನಾವು ಚಪಾತಿ ಪೂರಿ ಈ ಥರ ಮಾಡ್ತೀವಲ್ಲ ಅಷ್ಟು ತೆಳ್ಳಗೆ ಬರೋದಿಲ್ಲ, ಸ್ವಲ್ಪ ಅದಕ್ಕಿಂತ ಒಂದು ಮೀಡಿಯಮ್ ಸೈಜಲ್ಲಿ ಜಾಸ್ತಿ ಅಂದರೆ ಸ್ವಲ್ಪ ದಪ್ಪ ಸೈಜಲ್ಲಿ ಬರುತ್ತೆ. ಓಕೆನಾ. ಆ್ಯಂಡ್ ಬರೀ ಇದನ್ನು ಮೈದಾ ಯೂಸ್ ಮಾಡಿನೂ ಕೂಡ ಮಾಡ್ಕೋಬೋದು ಆ್ಯಂಡ್ ಬರೀ ಗೋಧಿ ಹಿಟ್ಟು ಯೂಸ್ ಮಾಡಿನೂ ಕೂಡ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಎರಡನ್ನೂ ಕೂಡ ಮಿಕ್ಸ್ ಮಾಡಿಕೊಂಡು ಮಾಡ್ತಾ ಇದ್ದೀನಿ. ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಚೆನ್ನಾಗಿ ಇತ್ತು. ಆ್ಯಕ್ಚುಲಿ ನನಗೆ ತುಂಬಾ ಇಷ್ಟ ಆಯಿತು. ಸೊ ಪರೋಟಾನ ನೀಟಾಗಿ ಲಟ್ಟಿಸ್ಕೊಂಡು ಆದಮೇಲೆ ಒಂದು ಗ್ಯಾಸ್ ಸ್ಟವ್ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ನ ಫ್ರೈ ಮಾಡಿಕೊಂಡು ಅದನ್ನು ನೀಟಾಗಿ ನಾವು ಬೇಯಿಸ್ಕೊಂಡ್ರೆ, ಮೀಡಿಯಮ್ ಉರಿಲಿ ಬೇಯಿಸ್ಕೊಂಡ್ರೆ ಸೂಪರ್ ಟೇಸ್ಟಿಯಾದಂತಹ ಹಾಲು ಪರೋಟ ನಮಗೆ ರೆಡಿಯಾಗಿಬಿಡುತ್ತೆ. ಸೊ ನಾನು ಆವಾಗಲೇ ಹೇಳಿದಾಗೆ ಈಗ ಹಾಲು ಪರೋಟದಲ್ಲಿ ಈ ಸ್ಟಫಿಂಗು ಇನ್ ಕೇಸ್ ಏನಾದರೂ ಉಳ್ಕೊಬಿಡ್ತು ಅಂತ ಅಂದಾಗ ಅದಕ್ಕೆ ಸ್ವಲ್ಪ ಕಾರ್ನ್ಫ್ಲೋರ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಸಣ್ಣದಾಗಿ ನಾವು ಈ ಟಿಕ್ಕೀಸ್ ಮಾಡ್ತೀವಿ ಗೊತ್ತಾ, ಅಂದರೆ ಈ ಕಟ್ಲೆಟ್ ಎಲ್ಲ ಮಾಡ್ತೀವಲ್ಲ ಆ ಥರ ಇದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡಿರ್ತೀವಿ ಮೊದಲೇ ಅಲ್ವಾ, ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ನಾನು ತೋರಿಸ್ತಿರೋವಾಗೆ ತುಂಬ ಚಿಕ್ಕ ಸೈಜಲ್ಲೂ ಕೂಡ ಮಾಡ್ಕೋಬೋದು, ಇಲ್ಲ ಸ್ವಲ್ಪ ದೊಡ್ಡ ಸೈಜಲ್ಲಿ ಬೇಕು ಅಂದರೂ ಕೂಡ ಮಾಡ್ಕೋಬೋದು. ಸೊ ಒಂದು ಮೀಡಿಯಮ್ ಸೈಜಲ್ಲಿ ಮಾಡಿಕೊಂಡು ನೀಟಾಗಿ ಇದನ್ನು ನಾವು ಅದೇ ಪ್ಯಾನ್ ಮೇಲೆ ಫ್ರೈ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿಯಾದಂತಹ ಹಾಲು ಟಿಕ್ಕಿನೂ ಕೂಡ ರೆಡಿಯಾಗಿಬಿಡುತ್ತೆ. ನಿಜವಾಗ್ಲೂ ಏನೋ ಒಂಥರ ತುಂಬಾ ಟೇಸ್ಟ್ ಚೆನ್ನಾಗಿತ್ತು. ಆ್ಯಂಡ್ ಮಕ್ಕಳಿಗೆ ಸ್ಕೂಲ್ ಲಂಚ್ ಬಾಕ್ಸಲ್ಲೂ ಕೂಡ ಸ್ನ್ಯಾಕ್ಸಿಗೆ ಇದನ್ನು ಚಿಕ್ಕದಾಗಿ ಮಾಡಿ ನೀಟಾಗಿ ಫ್ರೈ ಮಾಡಿ ಹಾಕ್ಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ನನಗಂತೂ ತುಂಬಾ ಇಷ್ಟ ಆಯಿತು. ಎರಡೂ ಸೈಡು ಕೂಡ ಈ ಥರ ನಿಧಾನವಾಗಿ ಸಣ್ಣ ಉರಿಲಿ ಇದನ್ನು ನಾವು ಬೇಯಿಸ್ಕೋಬೇಕು, ಇಲ್ಲ ಅಂತಂದರೆ ಸ್ವಲ್ಪ ಅದು ಸೀದೋಗಿಬಿಡುತ್ತೆ. ಹಾಗಾಗಿ ಸ್ಟಾರ್ಟಿಂಗ್ ಸ್ವಲ್ಪ ನನಗೆ ಹಾಗೆ ಆಯಿತು. ಆಮೇಲೆ ಸ್ವಲ್ಪ ಲೋ ಫ್ಲೇಮ್ನ ಮಾಡಿಕೊಂಡು ಮೇಲ್ಗಡೆ ಆಯಿಲ್ನ ಫ್ರೈ ಮಾಡಿಕೊಂಡು ನಾನು ನೀಟಾಗಿ ಅದನ್ನು ಬೇಯಿಸ್ಕೊಂಡೆ. ತುಂಬಾ ಚೆನ್ನಾಗಿತ್ತು. ಟೇಸ್ಟ್ ವೈಸ್ ಅಂತೂ ತುಂಬ ಸರಿ ರಿಪೀಟ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ನೀವು ಒಂದ್ಸತಿ ನಿಮ್ಮ ಮನೇಲಿ ಇದನ್ನು ಟ್ರೈ ಮಾಡಿ. ಓಕೆನಾ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಟ್ಟಿರುವಂತಹ ಹಾಲು ಪರೋಟ ರೆಸಿಪಿ ಆ್ಯಂಡ್ ಹಾಲು ಟಿಕ್ಕಾ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಗೈಸ್ ನೋಡಿದ್ರಲ್ಲ, ತುಂಬಾ ಬೇಗ ಕ್ವಿಕ್ಕಾಗಿ ಮಾಡ್ಕೊಳ್ಳುವಂತಹ ಹಾಲು ಪರೋಟ ಆ್ಯಂಡ್ ಹಾಲು ಟಿಕ್ಕಾ ಎರಡೂ ಕೂಡ ಒಂದೇ ಅಟ್ ಎ ಟೈಮಲ್ಲಿ ಮಾಡ್ಕೊಬಿಡ್ಬೋದು. ಬ್ರೇಕ್ಫಾಸ್ಟಿಗೂ ಆಯಿತು, ಹಾಗೆ ಲಂಚ್ಗೂ ಕೂಡ, ಮಕ್ಕಳು ಬಾಕ್ಸಿಗೂ ಕೂಡ ನಾವು ಮಾಡಿ ಕಳಿಸ್ಬೋದು. ಸೊ ಈ ರೆಸಿಪಿನ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ, ಕಮೆಂಟ್ ಮಾಡಿ.